ಚೀನಾದ ಆಮದುಗಳ ಮೇಲೆ ಶೇಕಡ 245% ಸುಂಕವನ್ನ ಘೋಷಣೆ ಮಾಡಿದ ಡೊನಾಲ್ಡ್ ಟ್ರಂಪ್. ಚೀನಾ ಮತ್ತು ಅಮೆರಿಕ ನಡುವೆ ಏನಾದರೂ ವ್ಯಾಪಾರ ಸಂಘರ್ಷ ನಡೀತಾ ಇದೆಯಾ? ಪಟ್ಟನ್ನ ಬಿಡದ ಚೀನಾ ಮತ್ತು ಅಮೆರಿಕ. ಟ್ರಂಪ್ ಹೀಗೆ ಮಾಡ್ತಾ ಇರೋದಕ್ಕೆ ಕಾರಣ ಏನು? ನಮಸ್ಕಾರ. ಅಮೆರಿಕ ಮತ್ತು ಚೀನಾ ನಡುವೆ ಒಂದು ರೀತಿಯಲ್ಲಿ ಸುಂಕ ಯುದ್ಧ ನಡೀತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಸದ್ಯಕ್ಕೆ ಈ ಸುಂಕ ಯುದ್ಧ ನಿಲ್ಲೋ ಲಕ್ಷಣನೂ ಕೂಡ ಕಾಣ್ತಾ ಇಲ್ಲ. ಚೀನಾದ ವಸ್ತುಗಳ ಮೇಲೆ ಅಮೆರಿಕ ವಿಧಿಸಿದ್ದ 145% ಸುಂಕಕ್ಕೆ ಪ್ರತಿಯಾಗಿ ಚೀನಾ ಅಮೆರಿಕದ ಮೇಲೆ 125% ಸುಂಕವನ್ನು ವಿಧಿಸಿದೆ. ಇದೀಗ ಅಮೆರಿಕ ಮತ್ತೆ ಚೀನಾ ವಿರುದ್ಧ ತಿರುಗಿ ಬಿದ್ದಿದೆ. ಬರೋಬ್ಬರಿ ಅಂದ್ರೆ ಶೇಕಡ 245 ಸುಂಕವನ್ನು ಏರಿಕೆ ಮಾಡಿದೆ. ಚೀನಾ ಮತ್ತು ಅಮೆರಿಕ ಮಧ್ಯೆ ಸುಂಕ ಸಮರನೇ ನಡೀತಾ ಇದೆ. ಈ ಸುಂಕ ಸಮರ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಾಗಿನಿಂದನೂ ಕೂಡ ಒಂದಿಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿದ್ದಾರೆ. ಇದೀಗ ತೆರಿಗೆ ಯುದ್ಧ ಅನ್ನೋ ಹೊಸ ತಿಕ್ಕಾಟವನ್ನ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಭಾರತನೂ ಸೇರಿದಂತೆ 180 ದೇಶಗಳ ಮೇಲೆ ಪ್ರತಿ ಸುಂಕವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ವಿಶ್ವದ ಹಲವು ದೇಶಗಳ ಮೇಲೆ ವಿಧಿಸಲಾಗ್ತಾ ಇರೋ ಪ್ರತಿ ಸುಂಕ ಹಾಗೂ ಶೇಕಡ 10% ಸುಂಕ ಜಾರಿಯನ್ನ 90 ದಿನಗಳವರೆಗೆ ತಡೆ ಹಿಡಿಯೋದಕ್ಕೆ ಅನುಮೋದನೆಯನ್ನ ಸಹ ಟ್ರಂಪ್ ಅವರು ನೀಡಿದ್ದಾರೆ. ಆದ್ರೆ ಟ್ರಂಪ್ ಘೋಷಣೆ ಮಾಡಿರೋ ಈ ವಿಶೇಷ ಸವಲತ್ತಿನಿಂದ ಚೀನಾವನ್ನ ಹೊರಗಿಟ್ಟಿದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ ಸುಂಕದ ನೀತಿಗಳು ಪ್ರಪಂಚದಾದ್ಯಂತ ವ್ಯಾಪಾರ ಪಾಲುದಾರರ ಕಣ್ಣಲ್ಲಿ ನೀರನ್ನ ತರಿಸ್ತಾ ಇದೆ. ಈ ತೆರಿಗೆ ಯುದ್ಧದ ಮುಂದುವರಿದ ಭಾಗ ಆಗಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಚೀನಾ ವಿರುದ್ಧ ಮತ್ತಷ್ಟು ಸೇಡಿನ ಕ್ರಮಕ್ಕೆ ಮುಂದಾಗಿದೆ. ಚೀನಾ ಮೂಲಕ ರಫ್ತು ಆಗೋ ವಸ್ತುಗಳ ಮೇಲೆ ಗರಿಷ್ಠ 245% ತನಕ ಹೊಸ ಸುಂಕವನ್ನ ಘೋಷಣೆ ಮಾಡಿದೆ. ಇದರೊಂದಿಗೆ ಉಭಯ ದೇಶಗಳ ನಡುವಿನ ವ್ಯಾಪಾರ ಸಂಘರ್ಷ ತೀವ್ರ ಉಲ್ಬಣಗೊಂಡಿದೆ. ಶ್ವೇತಭವನ ಮಂಗಳವಾರ ತಡರಾತ್ರಿ ಬಿಡುಗಡೆಗೊಳಿಸಿದ ಫ್ಯಾಕ್ಟ್ ಶೀಟ್ನಲ್ಲಿ ವಿವರಿಸಲಾಗಿರೋ ಈ ನಿರ್ಧಾರ ಚೀನಾದ ಇತ್ತೀಚಿನ ರಫ್ತು ನಿರ್ಬಂಧಗಳು ಮತ್ತು ಪ್ರತಿಕಾರ ಸುಂಕಗಳಿಗೆ ಉತ್ತರ ಆಗಿದೆ. ಚೀನಾ ತನ್ನ ಪ್ರತಿಕಾರ ಕ್ರಮಗಳ ಪರಿಣಾಮವಾಗಿ ಈಗ ಅಮೆರಿಕಾಗೆ ರಫ್ತು ಮಾಡೋ ಸರಕುಗಳ ಮೇಲೆ ಶೇಕಡ 245% ಸುಂಕವನ್ನ ವಿಧಿಸ್ತಾ ಇದೆ ಅಂತ ತಿಳಿಸಿರೋ ಶ್ವೇತಭವನ ಈ ಕ್ರಮ ಟ್ರಂಪ್ ಅವರ ಪ್ರಸಕ್ತ ಅಮೆರಿಕದ ಮೊದಲು ವ್ಯಾಪಾರ ನೀತಿ ಭಾಗ ಆಗಿದೆ ಅಂತ ಒತ್ತಿ ಹೇಳಿದೆ. ಮಿಲಿಟರಿ, ವೈಮಾನಿಕ ಮತ್ತು ಸೆಮಿಕಂಡಕ್ಟರ್ ಕೈಗಾರಿಕೆಗಳಿಗೆ ನಿರ್ಣಾಯಕವಾಗಿರೋ ಧಾತುಗಳಾದ ಗ್ಯಾಲಿಯಂ, ಜರ್ಮೇನಿಯಂ ಮತ್ತು ಆಂಟಿಮನಿ ಸೇರಿದಂತೆ ಹೈಟೆಕ್ ಸಾಮಗ್ರಿಗಳನ್ನು ಚೀನಾ ಉದ್ದೇಶಪೂರ್ವಕವಾಗಿ ನಿರ್ಬಂಧಿಸ್ತಾ ಇದೆ ಅಂತ ಆಡಳಿತ ಆರೋಪ ಮಾಡಿದೆ. ಚೀನಾ ಇತ್ತೀಚೆಗೆ 6 ಹೆವಿ ರೇರ್ ಅರ್ತ್ ಧಾತುಗಳು ಮತ್ತು ರೇರ್ ಅರ್ತ್ ಅಯಸ್ಕಾಂತಗಳ ರಫ್ತುಗಳನ್ನು ಸ್ಥಗಿತಗೊಳಿಸುವ ಮೂಲಕ ಜಾಗತಿಕ ಪೂರೈಕೆ ಸರಪಳಿಗಳಿಗೆ ತನ್ನ ಹಿಡಿತವನ್ನ ಬಿಗಿಗೊಳಿಸಿದೆ. ಅಮೆರಿಕದ ಬೋಯಿಂಗ್ ಕಂಪನಿಯಿಂದ ವಿಮಾನಗಳನ್ನು ಪಡೆಯದಂತೆ ಚೀನಾ ತನ್ನ ವಿಮಾನಯಾನ ಸಂಸ್ಥೆಗಳಿಗೆ ಸೂಚನೆಯನ್ನ ನೀಡಿದೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟ್ರೂತ್ ಸೋಷಿಯಲ್ನಲ್ಲಿ ಮಾಡಿರೋ ಪೋಸ್ಟ್ನಲ್ಲಿ ಕಿಡಿಕಾರಿದ್ದಾರೆ. ಈ ವ್ಯಾಪಾರ ಸಮರದಲ್ಲಿ ಅಮೆರಿಕ ಮತ್ತು ದೇಶದ ರೈತರ ಹಿತವನ್ನ ಕಾಪಾಡೋದಕ್ಕೆ ಪ್ರತಿಜ್ಞೆಯನ್ನ ಮಾಡಿರುವುದಾಗಿ ಹೇಳಿದ್ದಾರೆ. ದೇಶದ ಹೊಸ ವ್ಯಾಪಾರ ಒಪ್ಪಂದಗಳ ಕುರಿತು ಚರ್ಚೆಯನ್ನ ಮಾಡೋದಕ್ಕೆ 75 ದೇಶಗಳು ಈಗಾಗಲೇ ಸಂಪರ್ಕವನ್ನ ಮಾಡಿದಾವೆ. ಇದೆಲ್ಲದರ ಪರಿಣಾಮ ಕೆಲ ಸರಕುಗಳ ಮೇಲಿನ ಗರಿಷ್ಠ ಪ್ರತಿಸುಂಕಕ್ಕೆ ತಾತ್ಕಾಲಿಕ ತಡೆಯನ್ನು ನೀಡಲಾಗಿದೆ. ಆದರೆ ಚೀನಾ ಮಾತ್ರ ಪ್ರತಿಕಾರವನ್ನು ತೀರಿಸಿಕೊಳ್ತಾ ಇದೆ ಅಂತ ಶ್ವೇತಭವನ ಬಿಡುಗಡೆ ಮಾಡಿರೋ ಪ್ರಕಟಣೆಯಲ್ಲಿ ದೂರಿದೆ. ಇದೆಲ್ಲದರ ಪರಿಣಾಮ ಅಮೆರಿಕ ಆಮದು ಮಾಡಿಕೊಳ್ಳೋ ಸರಕುಗಳಿಗೆ ಸಂಬಂಧಿಸಿ ಚೀನಾ ಶೇಕಡ 245% ಪ್ರತಿಸುಂಕವನ್ನ ಭರಿಸಬೇಕಾಗುತ್ತೆ ಅಂತ ಅದು ಹೇಳಿದೆ. ಅಮೆರಿಕದ ಪ್ರತಿಸುಂಕದ ನೀತಿ ವಿರುದ್ಧ ಪ್ರತಿಕಾರದ ಕ್ರಮಗಳನ್ನು ತೆಗೆದುಕೊಳ್ತಾ ಇರೋ ಏಕೈಕ ದೇಶ ಅಂದ್ರೆ ಅದು ಚೀನಾ ಆಗಿದೆ. ಚೀನಾದಿಂದ ಆಮದಾಗೋ ಉತ್ಪನ್ನಗಳ ಮೇಲೆ ಅಮೆರಿಕ ಕೆಲ ದಿನಗಳ ಹಿಂದೆಯಷ್ಟೇ ವಿಧಿಸಿದ ಶೇಕಡ 145% ಪ್ರತಿಸುಂಕಕ್ಕೆ ಪ್ರತಿಕಾರವಾಗಿ ಚೀನಾ ಅಮೆರಿಕದಿಂದ ಆಮದು ಮಾಡಿಕೊಳ್ಳೋ ಉತ್ಪನ್ನಗಳ ಮೇಲೆ ಶೇಕಡ 125% ಪ್ರತಿಸುಂಕವನ್ನ ವಿಧಿಸಿ ಆದೇಶ ಮಾಡಿತ್ತು. ಅಲ್ಲದೆ ಟ್ರಂಪ್ ಪ್ರಕಟಿಸಿರೋ ಹೊಸ ಸುಂಕದ ಪ್ರಮಾಣವನ್ನು ಪ್ರಶ್ನಿಸಿ ವಿಶ್ವ ವಾಣಿಜ್ಯ ಸಂಘಟನೆಯಲ್ಲಿ ಕಾನೂನು ಸಮರವನ್ನ ಕೈಗೊಂಡಿದೆ. ಪ್ರತಿಸುಂಕ ಕುರಿತು ಜಗತ್ತಿನ 2 ದೊಡ್ಡ ಆರ್ಥಿಕ ಶಕ್ತಿಗಳಾಗಿರೋ ಅಮೆರಿಕ ಮತ್ತು ಚೀನಾ ನಡುವಿನ ಸಂಘರ್ಷ ಮತ್ತಷ್ಟು ತಾರಕಕ್ಕೆ ಏರಿದಂತಾಗಿದೆ. ಶ್ವೇತಭವನ ಈ ರೀತಿಯ ಹೊಸ ಆದೇಶವನ್ನ ನೀಡಿರೋ ಹಿನ್ನೆಲೆಯಲ್ಲಿ ಚೀನಾ ಕೂಡ ರೊಚ್ಚಿಗೆದಿದೆ. ಯಾವ ನಿರ್ಧಾರವನ್ನ ಪ್ರಕಟ ಮಾಡಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.